ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮದುವೆ ಆಗಿ ಕೆಲ ಗಂಟೆಗಳಲ್ಲೇ ನವ ವಿವಾಹಿತೆ ಸಾವಿಗೀಡಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬಹಿರ್ದೇಶಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿರುವ ನವ ವಿವಾಹಿತೆ ಮೃತಪಟ್ಟಿರೋದು ಹಲವು ಅನುಮಾನಗಳಿದ್ದು, ನವ ವಿವಾಹಿತೆ ಪಾಳು ಬಿದ್ದ ಬಾವಿಯಲ್ಲಿ ಶವವಾದ ರೀತಿಯಲ್ಲಿ ಪತ್ತೆಯಾಗಿದ್ದಾರೆ. 3 ದಿನಗಳ ಬಳಿಕ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಎನ್ ಮಹದೇವಪುರದಲ್ಲಿ ಆಗಿರುವ ಘಟನೆ ಇದು. ಚಿಕ್ಕ ಉಳ್ಳಾರ್ಥಿ ಗ್ರಾಮದ ಸುಮಿತ್ರಾ 21 ವರ್ಷ ಶವವಾಗಿ ಪತ್ತೆಯಾಗಿರುವ ನವವಿವಾಹಿತೆ. ಕಳೆದ ಶುಕ್ರವಾರ ಗಜೇಂದ್ರ ಎಂಬುವರ ಜೊತೆ ಸುಮಿತ್ರಾ ಪ್ರೀತಿ ಮಾಡಿ ಮದುವೆ ಆಗಿದ್ರಂತೆ ನೋಡಿ. ಬಹಿರ್ದೇಶಕ್ಕೆ ತೆರಳುವುದಾಗಿ ತಿಳಿಸಿ ಹೋಗಿದ್ರಂತೆ ಸುಮಿತ್ರಾ. ವಾಪಸ್ ಮನೆಗೆ ಬರದೇ ಇರುವ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಹುಡುಕಾಡ್ತಾರೆ ಎಲ್ಲಿ ಹೋಗಿದ್ದಾರೆ ಅಂತ. ತಳಕು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನ ಕೂಡ ಪೋಷಕರು ದಾಖಲಿಸ್ತಾರೆ. 3ನೇ ದಿನ ಸುಮಿತ್ರಾ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗ್ತಾರಂತೆ. ಸುಮಿತ್ರಾ ಸಾವಿನ ಸುತ್ತ ಹಲವು ಅನುಮಾನಗಳು ಇದೆ ಅನ್ನೋದ್ರ ಬಗ್ಗೆ ಪೋಷಕರು ಹೇಳ್ತಿದ್ದಾರೆ. ಇದು ಏನೋ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸಿದ್ರಾ, ಇಷ್ಟ ಇಲ್ಲದೆ ಇರುವ ಮದುವೆ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಪ್ರೀತಿಸಿ ಮದುವೆ ಆಗಿದ್ದಾರೆ, ಪ್ರೇಮ ವಿವಾಹ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಸಾವಿಗೀಡಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗಿ ಕೆಲ ಗಂಟೆಗಳಲ್ಲೇ ಬಾವಿಯಲ್ಲಿ ಅವರು ಬಿದ್ದು ಮೃತಪಡ್ತಾರೆ ಅಂತ ಅಂದ್ರೆ ಸಹಜವಾಗಿ ಅನುಮಾನಗಳಿದೆ. 3 ದಿನ ಹುಡುಕಾಡಿದ್ರು ಕೂಡ ಆಕೆ ಪತ್ತೆ ಆಗಿರ್ಲಿಲ್ಲ. ಪೋಷಕರಿಗೆ ಅನುಮಾನ ಬರುತ್ತೆ, ಮಿಸ್ಸಿಂಗ್ ಕೇಸ್ ದಾಖಲು ಮಾಡ್ತಾರೆ. ಬಟ್ ಹುಡುಕಾಡಿದಾಗ ಬಾವಿಯಲ್ಲಿ 3 ದಿನಗಳ ಬಳಿಕ ಈಗ ಅದೇ ಸುಮಿತ್ರಾ ನವ ವಿವಾಹಿತೆ 21 ವರ್ಷ ಆಕೆ ಶವ ಬಾವಿಯಲ್ಲಿ ಪತ್ತೆಯಾಗುತ್ತೆ. ಹಂಗಾಗಿ ಪೋಷಕರಿಗೂ ಕೂಡ ಅನುಮಾನಗಳಿದೆ. ಸೊ ಏನ್ ಕಾರಣ ಇರಬಹುದು, ಇದು ಆತ್ಮಹತ್ಯೆಯ, ಕೊಲೆಯ, ಇಂಥ ಒಂದಷ್ಟು ಅನುಮಾನಗಳಿರೋದ್ರಿಂದ ಪೊಲೀಸರ ತನಿಖೆ ಈ ವಿಚಾರದಲ್ಲಿ ಚುರುಕುಗೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.